ಕಳೆದ ಒಂದಿಷ್ಟು ದಿನಗಳಿಂದ ಕೂತಿಟ್ಟ ಶವಗಳ ಪ್ರಕರಣ ಕ್ರೈಮ್ ನಂಬರ್ 39/2025 ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅದು ಪ್ರಚಲಿತಕ್ಕೆ ಬಂದ ಮೇಲೆ SIT ತನಿಖೆ ಪ್ರಾರಂಭ ಆದ ಮೇಲೆ SIT ಏನು ತನಿಖೆ ಇದೆ ಆ ತಂಡದ ತನಿಖೆಯನ್ನ ಇನ್ನು ಈಗ ತಾನೇ ಅದು ಪ್ರಾರಂಭ ಹಂತದಲ್ಲಿ ಇದೆ. ಆದರೆ ಈಗಾಗಲೇ ಅದಕ್ಕೆ ತಡೆ ಒಡ್ಡಬೇಕು ಅನ್ನುವಂಥ ನಿರಂತರ ಪ್ರಯತ್ನಗಳು ನಡೀತಾ ಬಂದು ಧರ್ಮಸ್ಥಳದ ಸಮೀಪ ಇರುವಂತಹ ಪಾಂಗಳ ದಿವಂಗತ ಕುಮಾರಿ ಸೌಜನ್ಯ ಮನೆಗೆ ಹೋಗುವಂತ ರಸ್ತೆಯಲ್ಲಿನೇ ಬಹಳ ದೊಡ್ಡ ಪ್ರಕರಣ ಆಯಿತು, ಗಲಾಟೆ ಆಯಿತು, ಕೇಸು ಕೌಂಟರ್ ಕೇಸ್ ಎಲ್ಲೂ ಕೂಡ ಅದು ಅದರಲ್ಲಿ ತಮ್ಗೆ ಗೊತ್ತಿದೆ. ಈಗ ಯಾಕೆ ಇಷ್ಟೊಂದು ಅವರು ಗಲಾಟೆ ಮಾಡ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ಯಾಕೆ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಸುಳ್ಳು ಅಪಪ್ರಚಾರ, ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. SITನ ಕ್ಲೋಸ್ ಮಾಡೋದಕ್ಕೆ ಅವ್ರಿಗೆ ಯಾಕೆ ಅಷ್ಟೊಂದು ಆತುರ, ಅದು ಎಲ್ಲದಕ್ಕೂ ಉತ್ತರ ಇಲ್ಲಿದೆ, ಈ ದಾಖಲೆಗಳಲ್ಲಿದೆ. ನಮ್ಮ ಜೊತೆಗಾರರಾದಂಥ ಶ್ರೀಯುತ ಜಯಂತ್ ಟಿ ಅವರು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಇಲಾಖೆಗೆ RTI ಮುಖಾಂತರ ಕೆಲವು ಮಾಹಿತಿಗಳನ್ನು ಕೇಳಿದ್ರು. ಎಷ್ಟೆಷ್ಟು ಶವಗಳನ್ನು ನೀವು ಹೂತು ಹಾಕಿದ್ದೀರಿ, ಪೇಮೆಂಟ್ ರಿಸಿಪ್ಟ್ ಏನು, ಪೊಲೀಸ್ ಇಲಾಖೆಯಿಂದ ಯಾವ ದಾಖಲೆ ನಿಮಗೆ ಬಂದಿದೆ. ತಮಗೂ ಕೂಡ ಗೊತ್ತಿರಬಹುದು, ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯವರು ಇನ್ನೂ SIT ಪ್ರಾರಂಭ ಆಗಿದ್ದೇ ಇಲ್ಲ. ಅವಾಗಲೇ ಆ ಪಂಚಾಯಿತಿಯ ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲರೂ ಸೇರಿ ನಾವೇ ಹೂತಾಗಿದ್ದು ಅಂತ ಎಲ್ಲ ಕೂಡ ಹೇಳಿದಿರಿ. ಮಾಹಿತಿ RTIನಲ್ಲಿ ಹಾಕಿ ಅಂತ ಹೇಳಿದ್ರು. ಅದರ ರೀತಿಯಲ್ಲಿ ನಮ್ಮ ಟಿ ಜಯಂತ್ ಅವರು ಮಾಹಿತಿಯನ್ನು ಹಾಕಿದ್ರು. ಅದರಲ್ಲಿ ಅನೇಕ ಪ್ರಕರಣಗಳು ಸಂಶಯಾಸ್ಪದಕ್ಕೆ ಈಡಾಗುವಂಥದ್ದಿದೆ. ಅದರಲ್ಲಿ ಒಂದು ಉದಾಹರಣೆ ಈಗ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅತ್ಯಂತ ಭಯಾನಕವಾದಂತಹ ಪ್ರಕರಣ ಅದು. ಏನು ಅಂದ್ರೆ 2010ನೇ ಇಸ್ವಿಯಲ್ಲಿ ಎಲ್ಲ ಕಾಪಿ ಇದೆ, ಮತ್ತೆ PDF ನಲ್ಲಿ ಕೂಡ ಸಾಫ್ಟ್ ಕಾಪಿ ನಾನು ಕಳಿಸ್ತೇನೆ. 6/4/10ರಂದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಿಂದ, ಅಂದ್ರೆ ಪೊಲೀಸ್ ಔಟ್ಪೋಸ್ಟ್, ಅದು ಪೊಲೀಸ್ ಔಟ್ಪೋಸ್ಟ್ ನ ಠಾಣಾಧಿಕಾರಿ ಒಂದು ಪತ್ರವನ್ನು ಬರೀತಾರೆ, ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ. ಯಾರಿಗೆ? ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳಿಗೆ. 2 ಉಲ್ಲೇಖ ಮಾಡ್ತಾರೆ. ಒಂದು, ಅಪರಿಚಿತ ಪುರುಷನ ಶವ, ಆ ಹೆಣವನ್ನು ಡಿಸ್ಪೋಸಲ್ ಅಂತ ಹೇಳಿದ್ರೆ ವಿಲೇವಾರಿ. ಅದೇ ಲೆಟರ್ನಲ್ಲಿ ಇನ್ನೊಂದು ಉಲ್ಲೇಖ ಮಾಡ್ತಾರೆ, ಅಪರಿಚಿತ ಮಹಿಳೆಯ ಕೊಲೆಯಾದ ಶವದ ಕುರಿತಾಗಿ ಕ್ರೈಮ್ ನಂಬರ್ 84/2010. ಅಪರಿಚಿತ ಮಹಿಳೆ ಅವ್ರು ಹೇಳ್ತಾರೆ, ಎಲ್ಲಿ ಸಿಕ್ತು ಅಂತ ಹೇಳಿದ್ರೆ ಅದು ಶರಾವತಿ ಲಾಡ್ಜಿನ ಒಳಗಡೆ ಅಂತ ಹೇಳ್ತಾರೆ. ಇದ್ಯಾವುದು ಕೂಡ ನಾವು ಹೇಳ್ತಾ ಇರೋದಲ್ಲ, RTIನಲ್ಲಿ ತಗೊಂಡಂತ ದಾಖಲೆಯಲ್ಲಿ ಇರುವಂತದ್ದು. ಇಲ್ಲಿ ಫಸ್ಟ್ ನಾನು ಆ ನೋಟಿಸ್ನಲ್ಲಿ ಏನಿದೆ ಮತ್ತು ಅದರ ನ್ಯೂನ್ಯತೆ ಏನು ಅನ್ನೋದನ್ನ ಹೇಳ್ತೇನೆ. ಒಂದನೇದಾಗಿ, ಈ ಔಟ್ಪೋಸ್ಟ್ ಇರೋದು ASI ಅಂಡ್ ಬಿಲೋ ದ ರ್ಯಾಂಕ್ ಆಫ್ ASI ಬರ್ತದೆ. ಅವರು ಠಾಣಾಧಿಕಾರಿಗಳಾಗ್ತಾರೆ. ಇಡೀ ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ಕೂಡ ತೀರಾ ಬ್ಯುಸಿ ಇತ್ತಂತ ಹೇಳಿದ್ರೆ ಕೆಲವೊಂದು ಕಡೆ ಮಾತ್ರ, ಅದು ನಾನು ನೋಡಿದ್ದು ಬೆಂಗಳೂರು ಮೆಜೆಸ್ಟಿಕ್ ಕಡೆ, ಆದ್ರೂ ಕೂಡ ಅಲ್ಲಿನೂ ASIನೇ ಇನ್ಚಾರ್ಜ್ ಇರ್ತಾರೆ. ಇಲ್ಲಿದ್ದು HC ಹೆಡ್ ಕಾನ್ಸ್ಟೇಬಲ್